ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೇಡ್ ನ್ಯೂಸ್. ನಾನ್ ಕಾವ್ಯ ಹೆಗ್ಡೆ. ಇವತ್ತು ಏನಪ್ಪಾ ವಿಚಾರ ಅಂತಂದ್ರೆ, ಸಖತ್ತಾಗಿರುವಂತಹ ಸಿನಿಮಾಗಳನ್ನ ನೀಡಿ ಕನ್ನಡ ಚಿತ್ರರಂಗದಲ್ಲಿ ಮಾಸ್ ಸಿನಿಮಾಗಳು, ಅದರಲ್ಲೂ ಕೂಡ ಕ್ರೈಮ್ ಸಿನಿಮಾಗಳನ್ನ ತನ್ನದೇ ಶೈಲಿಯಲ್ಲಿ ಹೇಳಿರುವಂತಹ ಡೆಡ್ಲಿ ಸೋಮ ಅಂತಹ ಹಿಟ್ ಚಿತ್ರವನ್ನ ಕೊಟ್ಟಿರುವಂತಹ ಡೈರೆಕ್ಟರ್ ರವಿ ಶ್ರೀವತ್ಸ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಗೆ ವಿಚಾರ ಏನು ಅಂತಂದ್ರೆ, ಗ್ಯಾಂಗ್ ಆಫ್ ಯುಕೆ ಎನ್ನುವಂತಹ ಸಿನಿಮಾವನ್ನ ತೆಗೆದುಕೊಂಡು ಬಂದಿದ್ದಾರೆ. ಹಾಗಾದ್ರೆ ಗ್ಯಾಂಗ್ ಆಫ್ ಯುಕೆ ಯಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಇನ್ನೊಬ್ಬ ಸ್ಪೆಷಲ್ ವ್ಯಕ್ತಿ ನಮ್ ಜೊತೆಗೆ ಇದ್ದಾರೆ. ಅಂಡ್ ಇವರು ಸ್ವಾಮಿ ಸಿನಿಮಾ ಆಗಿರ್ಬೋದು, ದಮ್ ಸಿನಿಮಾ ಆಗಿರ್ಬೋದು, ಹೀಗೆ ಸಾಕಷ್ಟು ಸಿನಿಮಾಗಳಿಗೆ ತುಂಬಾ ಚೆನ್ನಾಗಿ ಕಥೆಯನ್ನ ಬರೆದು ಕೊಟ್ಟಿದ್ದಾರೆ. ಅಂಡ್ MS ರಮೇಶ್ ಅಂತ ಹೇಳಿ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಂಡ್ ಇವ್ರ ಜೊತೆನೂ ಕೂಡ ಸಾಕಷ್ಟು ಮಾತುಗಳನ್ನ ಆಡೋಣ. ಹಾಗೆ ಗ್ಯಾಂಗ್ ಆಫ್ UK ಎನ್ನುವಂತಹ ಸಿನಿಮಾ ಯಾಕೆ ಸ್ಪೆಷಲ್ ಎನ್ನುವಂತಹ ವಿಚಾರಗಳನ್ನ ಕೇಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್ ಸರ್. ಹೆಂಗ ಅನ್ಸುತ್ತೆ ಸರ್ ಈ ಸಿನಿಮಾವನ್ನ ನೋಡೋದಾದ್ರೆ, ಈ ಇತ್ತೀಚೆಗೆ ಬರ್ತಾ ಇರುವಂತಹ ಸಿನಿಮಾಗಳ ಬಗ್ಗೆ ಮಾತನಾಡುವುದಾದ್ರೆ ನಿಮ್ಗೆ ಹೇಗ ಅನ್ಸುತ್ತೆ? ಆಮೇಲೆ ಗ್ಯಾಂಗ್ ಆಫ್ ಇದು ನೋಡೋಣ. ಇಲ್ಲ, ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾಗಳ ಬಗ್ಗೆ ಒಬ್ಬ ಸಿನಿಮಾದವನಾಗಿ ನಾನು ಕಾಮೆಂಟ್ ಮಾಡೋದು ತಪ್ಪಾಗುತ್ತೆ. ಬಿಕಾಸ್ ಯಾರೇ ಸಿನಿಮಾ ಮಾಡಿದ್ರು ಅದು ಚೆನ್ನಾಗಿದೆ ಅಂತಾನೆ ಮಾಡ್ತಾರೆ. ಅವ್ರ ಕತೆ ಇಷ್ಟಪಟ್ಟೆ ಮಾಡಿರ್ತಾರೆ, ಸಿನಿಮಾ ಹಿಟ್ ಆಗ್ಬೇಕು ಅಂತಾನೆ ಮಾಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ನಾವೇನ್ ಮಾಡ್ತೀವಿ, ಜನಕ್ಕೆ ಅದು ಇಷ್ಟ ಆಗಲಿಲ್ಲ ಅಂತಂದಾಗ ಟೋಟಲಿ ನಾವು ರಿಜೆಕ್ಟ್ ಮಾಡಕ್ಕಲ್ಲ. ಜನ ರಿಜೆಕ್ಟ್ ಮಾಡಿದ್ರೆ ರಿಜೆಕ್ಟ್ ಅಷ್ಟೇ. ಜನ ಇಷ್ಟಪಟ್ಟರೆ ಇಷ್ಟಪಟ್ಟಂಗೆ. ಸೊ ಹಾಗಾಗಿ ಇತ್ತೀಚಿನ ಸಿನಿಮಾಗಳ ಬಗ್ಗೆ ಬಹಳಷ್ಟು ಜನ ಹೇಳ್ತಾ ಇರೋದು ಅಂದ್ರೆ ಕ್ವಾಲಿಟಿ ಬರ್ತಿಲ್ಲ ಅಂತ ಅಂತಾರೆ. ಕ್ವಾಲಿಟಿ ಇನ್ ದ ಸೆನ್ಸ್ ಅದು ಯಾವುದು ಅಂತ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ಒಳ್ಳೆ ಸಿನಿಮಾ ಕೊಡ್ಬೇಕಾ, ಹಿಟ್ ಸಿನಿಮಾ ಕೊಡ್ಬೇಕಾ, ಎರಡರಲ್ಲಿ ಡಿಫರೆನ್ಸ್ ಇರುತ್ತೆ. ಒಳ್ಳೆ ಸಿನಿಮಾ ಬೇರೆ, ಹಿಟ್ ಸಿನಿಮಾ ಬೇರೆ. ಸೊ ಹಾಗಾಗಿ ನಾವು ಇದು ಸರಿ ಇದು ತಪ್ಪು ಅಂತ ಹೇಳಕ್ಕಾಗಲ್ಲ. ಜನ ಯಾರು ಒಪ್ಕೊಂತಾರೆ ಅದು ಸರಿ ಅಷ್ಟೇ. ಸೊ ಜನ ಒಪ್ಪುವಂತ ಸಿನಿಮಾ ನಾವು ಮಾಡಬೇಕು. ಹಾಗಾಗಿ ಜನ ಒಪ್ತಿಲ್ಲ ಅಂತಂದ್ರೆ ನಾವು ಸೋಲ್ತಿದೀವಿ ಅಂತ ಅನ್ಕೊಂತೀವಿ. ಅದಷ್ಟೇ ಅಂಡರ್ಲೈನ್. ಎಲ್ಲ ಒಂದ್ ಕಡೆಗೆ ತುಂಬಾ ಚೆನ್ನಾಗಿ ಚಿತ್ರವನ್ನ ಕಟ್ಕೊಡ್ಬೇಕು ಅಥವಾ ಜಗತ್ ಪ್ರಸಿದ್ಧಿ ಆಗ್ಬೇಕು ಅನ್ನುವಂತಹ ಒಂದು ಗೊಂದಲದಲ್ಲಿ ಎಲ್ಲ ಕತೆ ಕಡೆಗೆ ಗಮನವನ್ನು ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಿಮಗೆ? ಪ್ರತಿಯೊಬ್ಬರು ಒಂದು ಸಿನಿಮಾ ಶುರು ಮಾಡಬೇಕು ಅಂದ್ರೆ ಕತೆ ಇಟ್ಕೊಂಡೆ ಸಿನಿಮಾ ಶುರು ಮಾಡಬೇಕು. ಆ ಕತೆ ಎಷ್ಟರ ಮಟ್ಟಿಗೆ ಜನಕ್ಕೆ ರೀಚ್ ಆಗುತ್ತೆ ಅನ್ನೋದಷ್ಟೇ ಇಂಪಾರ್ಟೆಂಟ್. ಸೊ ಕತೆ ಸಿನಿಮಾ ಹಿಟ್ ಆಗಿದ ತಕ್ಷಣ ಕತೆ ಇಷ್ಟ ಆಯ್ತು ಅಂತ ಅಷ್ಟೇ. ಸಿನಿಮಾ ಎಷ್ಟೋ ಸಿನಿಮಾಗಳು ನಾವೇ ಮಾತಾಡಿದೀವಿ ಅಥವಾ ನಾವೇ ನೋಡಿದೀವಿ, ನಾವೇ ಚೆನ್ನಾಗಿ ಹಿಟ್ ಆಗುತ್ತೆ ಅಂತ. ಈಗ ನಾವು ಸುಮಾರು 160 ಸಿನಿಮಾ ತನಕ ಡೈಲಾಗ್ ಬರ್ದಿದ್ವಿ. ನಾವು ಡೈಲಾಗ್ ಬರಿಬೇಕಾದ್ರೆ ಈಗ ಸಿನಿಮಾ ಕತೆ ಚೆನ್ನಾಗಿದೆ, ಹಿಟ್ ಆಗುತ್ತೆ ಅಂತಾನೆ ಬರ್ದಿರ್ತೀವಿ. ಬಟ್ ಎಲ್ಲವೂ ಆಗಲ್ಲ. ಈ ಒಂದು ಮರದಲ್ಲಿ ಸಾವಿರಾರು ಹೂವು ಬಿಡುತ್ತೆ ಅಲ್ವಾ? ಎಲ್ಲವೂ ಕಾಯಾಗಲ್ಲ, ಎಲ್ಲವೂ ಹಣ್ಣಾಗಲ್ಲ. ಹೂವಾದಾಗ ಕೆಲವು ಉದುರೋಗುತ್ತವೆ, ಕಾಯಿ ಸ್ಟೇಜ್ ಬಂದಾಗ ಕೆಲವು ಉದುರೋಗಿರುತ್ತೆ, ಹಣ್ಣಾಗ ಕೆಲವೇ ಸಿಗುತ್ತೆ. ಹಣ್ಣಲ್ಲೂ ಕೂಡ ಎಲ್ಲವೂ ಸಿಗಲ್ಲ. ಸೊ ಹಾಗೆ ಇದು ಅಷ್ಟೇ, ಎಲ್ಲವೂ ಫಿಲ್ಟರ್ ಮಾಡ್ಕೊಂಡ್ ಬರ್ತೀವಿ. ಎಲ್ಲೋ ಕೆಲವು ಕಡೆ ಜನ ಮೆಚ್ಚಿಲ್ಲ ಅಂತಂದ್ರೆ ನಾವು ಸೋತ್ವಿ ಅಂತಾನೆ ಒಪ್ಕೊಬೇಕಷ್ಟೇ. ಅದು ಬಿಟ್ಟು ಬೇರೆ ಇನ್ನೇನು ಅದ್ರ ಬಗ್ಗೆ ಪೋಸ್ಟ್ ಮಾಡಮ್ ಇಲ್ಲ. ಓಕೆ ಸರ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀರಾ? ಓಕೆ, ಗ್ಯಾಂಗ್ ಆಫ್ UK ಎನ್ನುವಂತಹ ಸಿನಿಮಾ ಸರ್, ನಿಮ್ಮ ಶೈಲಿ ನೋಡೋದಿದ್ರೆ ಡೆಡ್ಲಿ ಸೋಮ ನೋಡಿದ್ರೆ ಸಾಕು ಅಂತ ಕೇಳ್ತೀನಿ ನಾನು. ಸೊ ಆ ರೀತಿಯ ಕ್ರೈಮ್ ಸಿನಿಮಾ, ಸೊ ಇದು ಕೂಡ ಅದೇ ಕ್ಯಾಟಗರಿ ಸೇರುತ್ತೆ ಹಿಂಗೆ? ಫಸ್ಟ್ ಆಫ್ ಆಲ್ ಐ ಜಸ್ಟ್ ವಾಂಟ್ ಟು ಸೇ ಇಟ್ಸ್ ಗ್ಯಾಂಗ್ಸ್ ಆಫ್ UK. ಅಂದ್ರೆ ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳು, ಅದನ್ನ ಅವರುಗಳನ್ನ ನಾವು ನೇರವಾಗಿ ಭೇಟಿ ಮಾಡಿ ಅವ್ರ ಹತ್ರ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡು ಎಲ್ಲ ಮಾಡಿ ಶುರು ಮಾಡಿದಂತಹ ಕತೆ. ಅಫ್ಕೋರ್ಸ್ ಇದೇನಾಯ್ತು ಅಂತಂದ್ರೆ, ರೈಟ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಕೆರಿಯರ್ ಏನಾಯ್ತು, ಡೆಡ್ಲಿ ಸೋಮ ಆಗಿರ್ಬೋದು, ಇಲ್ಲ ಅಂತಂದ್ರೆ ಮಾದೇಶ ಆಗಿರ್ಬೋದು, ಇಲ್ಲ ರಾಜೀವ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಈ ಒಂದು ಸಿನಿಮಾ ಆಗಿರ್ಬೋದು, ಎಲ್ಲವೂ ನಮ್ಗೆ ಯಾಕದು ತುಂಬಾ ಇಷ್ಟ ಆಗುತ್ತೆ ಅಂತಂದ್ರೆ, ದ ಬ್ಲ್ಯಾಕ್ ಶೇಡ್ ಅಂತ ಏನ್ ಹೇಳ್ತೀವಿ, ನಮ್ಮ ಸಿಸ್ಟಮ್ನ ಒಂದು ಬ್ಲ್ಯಾಕ್ ಶೇಡ್ ಅಂತ ಏನ್ ಹೇಳ್ತೀವಿ, ಅದ್ರೊಳಗಡೆ ಹೋಗಿ ಅಲ್ಲಿ ಒಂದು ಪ್ರಯಾಣ ಮಾಡಿ ಅಲ್ಲಿ ಹೆಕ್ಕಿಕೊಂಡು ಬಂದಂತಹ ಕತೆಗಳು. ಆಮೇಲೆ ಎಲ್ಲೋ ಅಲ್ಲಿ ತುಂಬಾ ಎಮೋಷನ್ಸ್ ನಮಗ್ ಕಾಣ್ತಾ ಇದೆ, ಎಲ್ಲೋ ಅಲ್ಲಿ ತುಂಬಾ ನೋವು ಕಾಣ್ತಾ ಇದೆ, ಎಲ್ಲೋ ಅಲ್ಲಿ ಅವ್ರಿಗಾದಂತಹ ಒಂದಷ್ಟು ಅನ್ಯಾಯಗಳಾಗಿರ್ಬೋದು, ಇಲ್ಲ ಕಣ್ಣೀರಿನ ಕತೆಗಳಾಗಿರ್ಬೋದು, ಅದನ್ನ ತಂದು ಸಮಾಜದ ಮುಂದೆ ಇಡಬೇಕು ಅನ್ನೋ ಒಂದು ಆಸೆಯಿಂದ ಸೊ ಅದೆಲ್ಲ ಒಂಚೂರು ಇಷ್ಟ ಆಗಿ, ಈ ಕತೆ ಕೂಡ ತುಂಬಾ ಒಂದು ಹೆಣ್ಣಿನ ರೋದನೆ ಇದೆ, ಒಂದು ತಾಯಿಯ ಕಣ್ಣೀರಿನ ಕತೆ ಇದೆ. ಸೊ ಇದನ್ನ ತಂದು ಸಮಾಜದ ಮುಂದೆ ಇಡೋಣ. ಯಾಕೆ ಅಂತಂದ್ರೆ ಕೆಲವು ವಿಷಯಗಳು ಹೊರಗೆ ಬರ್ತವೆ, ಕೆಲವು ವಿಷಯಗಳು ಹಾಗೆ ಮುಚ್ಚೋಗ್ತವೆ. ಸೊ ಅದು ಮುಚ್ಚೋಗ್ಬಾರ್ದು. ಆ ಹೆಣ್ಣಿಗಾದಂತಹ ಅನ್ಯಾಯ ಆಗಿರ್ಬೋದು, ತಾಯಿಗಾದಂತಹ ಕಣ್ಣೀರಿನ ನೋವಾಗಿರ್ಬೋದು, ಇದೇನಿದೆ ಅದನ್ನ ತಂದಿಡೋಣ ಅನ್ನೋ ಒಂದು ಪ್ರಯತ್ನದಲ್ಲಿ ಈ ಗ್ಯಾಂಗ್ಸ್ ಆಫ್ UK ನಾವು ಹೇಗೆ ಅದು ಬೇರೆ ಸಿನಿಮಾಗಳಿಗಿಂತ ಈ ಒಂದು ಗ್ಯಾಂಗ್ಸ್ ಆಫ್ UK ಎನ್ನುವಂತಹ ಸಿನಿಮಾ ಹೇಗೆ ವಿಭಿನ್ನ? ಇಲ್ಲ, ನಾವು ಹೋಲ್ಸಕ್ಕೆ ಹೋಗ್ಬಾರ್ದು. ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ, ಎಲ್ಲ ಅಣ್ಣ ಹೇಳ್ದಂಗೆನೆ ಎಲ್ಲಾ ಸಿನಿಮಾಗೂ ಅದರದ್ದೇ ಆದಂತಹ ಒಂದು ಪ್ರಾಮುಖ್ಯತೆ ಇರುತ್ತೆ.
ಈ ಸಿನಿಮಾ ಬಂದಾಗ ಏನು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಇದೊಂದು ಕಲ್ಟ್ ಸಿನಿಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಎಲ್ಲೋ ಒಂದು ಕಡೆ ಉತ್ತರ ಕರ್ನಾಟಕದಲ್ಲಿ ನಡೆದಂತಹ ಆ ವಿಷಯ ಆಗಿರೋದ್ರಿಂದ, ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಎಮೋಷನ್ಸ್ ಆರ್ ಸೇಮ್ ಅಂತ ಕೆಲವರು ಹೇಳ್ತಾರೆ. ಬಟ್ ಈಗ ನಾವು ನೋಡ್ತಾ ಇರುವಂತಹ ಎಮೋಷನ್ಸ್ ಆಗಿರ್ಲಿ, ಇದಾಗಿರ್ಲಿ, ಆ ಮಣ್ಣಾಗಿರ್ಲಿ, ಅದೊಂದು ಕಪ್ಪು ಮಣ್ಣದು. ಸೊ ಅಲ್ಲಿ ನಡೆಯುವಂತ ಒಂದು ವಿಷಯಗಳಾಗಿದ್ದಾಗ ಅದಕ್ಕೆ ಸಿಗುವಂತ ಪ್ರಾಮುಖ್ಯತೆನೇ ಬೇರೆ ಇರುತ್ತೆ. ಅಲ್ಲಿ ಒಂದು ಸಾರಿ ಕಣ್ಣೀರು ಹಾಕ್ತು ಅಂತಂದ್ರೆ ಆ ಕಣ್ಣೀರನ್ನ ಯಾರು ಹಾಕ್ಸಿದ್ರೋ ಅವರ ಕೊನೆಯವರೆಗೂ ಅವರನ್ನ ತೆಗೆಯೋವರೆಗೂ ಹೋಗುತ್ತೆ ಕಥೆಗಳು. ಅಲ್ಲಿ ಜಿದ್ದಿನೇ ಬೇರೆ ತರದ್ರಲ್ಲಿ ಇರುತ್ತೆ. ಲೈಕ್ ಭೀಮಾ ತೀರದಲ್ಲಿ ಅಫ್ಕೋರ್ಸ್ ಭೀಮಾ ತೀರ ನಮ್ಗೇನಾಗಿದೆ ಅಂತಂದ್ರೆ ನಮ್ಮ ಕಣ್ಣು ಮುಂದೆ ನಡೆದಿರೋದ್ರಿಂದ, ನಮ್ಮ ಕಿವಿಗಳಿಗೆ ಕೇಳಿರೋದ್ರಿಂದ, ತದನಂತರ ಏನು ಅಂತಂದ್ರೆ ಅಣ್ಣನೇ ಆ ಸಿನಿಮಾಗೆ ಸಂಭಾಷಣೆ ಬರೆದು ಅವ್ರಿಗೆ ಸ್ಟೇಟ್ ಅವಾರ್ಡ್ ಬೇರೆ ಬರುತ್ತೆ ಆ ಸಿನಿಮಾಗೆ. ಸೊ ಈ ತರದೆಲ್ಲ ಆಗಿರೋದ್ರಿಂದ ಆ ಪುಸ್ತಕ ನಮ್ಮ ಮುಂದೆ ಇರೋದ್ರಿಂದ ಅದು ಅಟ್ರಾಕ್ಟ್ ಆಗುತ್ತೆ. ಅದಕ್ಕೆ ನಾ ಹೇಳೋದು, ಈ ತರಹದ ಕಥೆಗಳಿದೆಯಲ್ಲ, ಗ್ಯಾಂಗ್ಸ್ ಆಫ್ UK ಕಥೆಗಳು, ಇದು ಬಂದಿಲ್ಲ ಹೊರಗಡೆಗೆ. ಸೊ ಇದು ಬರಬೇಕು ಅನ್ನೋ ಒಂದು ಆಸೆ. ಎಲ್ಲೋ ನಾ ಹೇಳಿದ್ನಲ್ಲ, ನಾ ಸಿನಿಮಾದಲ್ಲಿ ಒಟ್ಟು ಒಂದು 55 ಕ್ಯಾರೆಕ್ಟರ್ಸ್ ಇದಾವೆ. 55 ಜನನು ಇಲ್ಲೆಲ್ಲೋ ಒಂದ್ ಕಡೆ ಬಂದು ಒಂದು ಹೀರೋ, ಶಿ ಇಸ್ ದ ಹೀರೋ, ಹಿ ಇಸ್ ದ ಹೀರೋಯಿನ್, ಇದು ರೊಟೀನ್. ನಾ ಅದೇ ಹೇಳಿದ್ನಲ್ಲ, ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಹೋಲ್ಸ್ಕೊಳಕ್ಕಾಗಲ್ಲ. ಸಾಂಗ್ಸ್ ಬರುತ್ತೆ, ಇಲ್ಲಿ ಫೈಟ್ಸ್ ಬರುತ್ತೆ, ಈ ಥರದ್ದೆಲ್ಲ ಹೇಳೋದಿಲ್ಲ. ಮೊದಲನೇ ದೃಶ್ಯದಲ್ಲಿ ಬರ್ತಕ್ಕಂತಹ ಒಂದು ಕ್ಯಾರೆಕ್ಟರ್ ಏನಿದೆ, ಅದು 3-4ನೇ ದೃಶ್ಯದಲ್ಲಿ ಬರೋದ್ರೊಳಗೆ ಫ್ಲಿಪ್ಪಲ್ಲಿ ಟಕ್ಕಂತ ಹೊಡೋಗುತ್ತೆ. ಅರೆ ಇವನೇ ಅಲ್ವಾ ವಿಲನ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಆಡಿಯನ್ಸ್. ಅರೆ ಇವನೇ ಅಲ್ವಾ ಹೀರೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಕ್ಯಾರೆಕ್ಟರ್ಸ್ಗಳು ಹೋಗ್ತಾ ಇರತ್ತೆ, ಆದ್ರೆ ಅವ್ರು ಹರಿಸಿದಂತಹ ರಕ್ತ ಇರುತ್ತಲ್ಲ ಅದು ಹರಿತಾ ಬರುತ್ತೆ ಇಡೀ ಸಿನಿಮಾದಲ್ಲಿ. ಅಂದ್ರೆ ಬ್ಲಡ್ ಸ್ಟಿಕ್ಕರ್ ಅಂತ ಹೇಳ್ತಾರಲ್ಲ, ಅದು ಅದರದೇ ಆದಂತಹ ಒಂದು ಜಿದ್ದನ್ನ ಹೇಳ್ಕೊಳತ್ತೆ ಅಂತ ಹೇಳ್ತಾರಲ್ಲ, ಆ ತರಹದ್ರ ಮೇಲೆ ಬರ್ಕೊಂಡು ಹೋದಂತಹ ಕತೆ. ಓಕೆ, ಗುರುಗಳು ಒಂದು ಮಾತು ಹೇಳಿದ್ರು, ಏನು ಅಂತಂದ್ರೆ ಒಂದು ತಲೆಮಾರಿಗೆ ನಿಲ್ಲಲ್ಲ ಆ ರೀತಿಯ ಸಿನಿಮಾ ಇದು. ಅಂದ್ರೆ ಒಂದು ಸಿನಿಮಾ ಅಂದ್ರೆ ಒಂದು ಕೊಲೆ ಆಯಿತು ಅಂತಂದ್ರೆ ಮುಗಿಸಿಯಲ್ಲ, ಅವ್ರ ಕುಟುಂಬಸ್ಥರು ಇನ್ನೇನೋ ಒಂದು ಮಾಡ್ತಾರೆ, ಏನೋ. ನಿಮ್ಗೆ ಈ ಒಂದು ಸಿನಿಮಾದಲ್ಲಿ ಬರವಣಿಗೆ ಮಾಡ್ಬೇಕಾದ್ರೆ ಏನಾದ್ರೂ ಒಂದು ಟಾಸ್ಕ್ ಅನ್ನೋದು ಬಂತ? ಹೀಗೆ ಅಂದ್ರೆ ಟಾಸ್ಕ್ ಅನ್ನೋದೇನಿಲ್ಲ. ಒಂದು ನಮಗೆ ನಾವು ಡೈಲಾಗ್ ಬರೀಬೇಕಾದ್ರೆ ಏನು ಫಸ್ಟ್ ಏನು ಕೇಳ್ಕೊಂತಿದ್ರೆ ಒಂದು ಜಿಯೋಗ್ರಫಿ, ಒಂದು ಕ್ಯಾರೆಕ್ಟರೈಸೇಷನ್ ಅಂತ ಅನ್ಕೊಂತೀವಿ. ಈ ಜಿಯೋಗ್ರಫಿ ಬಂದು ಏನು ಉತ್ತರ ಕರ್ನಾಟಕದಲ್ಲಿ ನಡೆದಿರೋದು, ಅದೇ UK. ಕ್ಯಾರೆಕ್ಟರೈಸೇಷನ್ ಹೇಳ್ಕೊಂತೀವಿ. ಕ್ಯಾರೆಕ್ಟರೈಸೇಷನ್ ಇರುವಂಥದ್ದು ಏನಪ್ಪ ಅಂದ್ರೆ, ಇಲ್ಲಿ ಬಹಳಷ್ಟು ಜನಕ್ಕೆ ಕಣ್ಮುಂದೆ ಕಾಣಿಸ್ತಾ ಇರೋದು ಏನಪ್ಪ ಅಂದ್ರೆ ರಕ್ತ ಹರಿತಿದೆ ಅಂತ. ರಕ್ತ ಹರಿಯ ಕಾರಣ ಏನು? ಏನೋ ಒಂದು ಎಮೋಷನ್ ಇರುತ್ತೆ, ಏನೋ ಒಂದು ಸೆಂಟಿಮೆಂಟ್ ಇರುತ್ತೆ, ಏನೋ ಒಂದು ಕೋಪ ಇರುತ್ತೆ. ಅದು ಇಂಪಾರ್ಟೆಂಟ್ ಆಕಾಡುವಂಥದ್ದು. ನಮ್ಮಲ್ಲೇ ತಗೊಳ್ಳಿ, ರಾಮಾಯಣ ತಗೊಳ್ಳಿ, ಮಹಾಭಾರತ ತಗೊಳ್ಳಿ, ಯಾವ್ದ್ರಲ್ಲೇ ಆದ್ರೂ ಮಹಾಭಾರತ ಏನಕ್ಕಾಯ್ತು ಅಂತಂದ್ರೆ, ಒಂದು ದ್ರೌಪದಿ ಸೆರಗಕ್ಕೆ ಹಾಕಿದ್ದಕ್ಕಾಯ್ತು, ಕುಂತಿ ಕಣ್ಣೀರು ಹಾಕಿದ್ದಕ್ಕಾಯ್ತು ಅಲ್ವೇ, ಹೆಣ್ಣಿಂದಾನೆ ಅಷ್ಟೇ. ಇಲ್ಲೂ ಅದೇ ಇರೋದು. ಇಲ್ಲೂ ಒಂದು ತಾಯಿ ನೋವಿದೆ, ಒಂದು ಹುಡುಗಿ ಕತೆ, ಕಣ್ಣೀರಿನ ಕತೆ ಇದೆ. ಇವೆರಡೂ ಕ್ಲಬ್ ಆಗುತ್ತೆ. ಇವೆರಡು ಕ್ಲಬ್ ಆದಾಗ ನಾವೇನಂತೀವಿ, ಕ್ಷಮೆಯ ದರಿದ್ರಿ ಯಾರು? ಹೆಣ್ಣು. ಆ ಹೆಣ್ಣು ಕ್ಷಮಿಸ್ತೀನಿ ಅಂತ ಬಿಟ್ಬಿಟ್ರೆ ಎಲ್ಲವೂ ನಿಂತೋಗುತ್ತೆ. ಬಟ್ ಆ ಹೆಣ್ಣು ಕಣ್ಣಲ್ಲಿ ನೀರು ಬಂದಾಗ ಒಂದು ಅಕಸ್ಮಾತ್ ಶಪಥ ತಗೊಂಡ್ರೆ ಅದು ಎಲ್ಲಿಗೆ ಬೇಕಾದ್ರೂ ಹೋಗುತ್ತೆ. ಬಿಕಾಸ್ ನಮ್ಮಲ್ಲಿ ಮೊದಲಿಂದ ನಾವಿರೋದೇನಪ್ಪ ಅಂತಂದ್ರೆ, ನಾವು ಯಾರಿಗೆ ಬೇಕಾದ್ರೆ ಒಂದು ಸ್ಟೇಜಿಗೆ ಬಂದಾಗ ಕ್ಷಮಿಸ್ಬಿಡ್ತೀವಿ. ಇವತ್ತು ನಾವು ಹೇಳ್ತಾರೆ ಹೆಣ್ಣಿಗೂ ಮರ್ಯಾದೆ ಕೊಡಲ್ವಾ, ಹೆಣ್ಣು ಗೌರವ ಕೊಡಲ್ವಾ ಅಂತ ಹೇಳ್ತೀವಿ. ಅದು ಕೊಡದೇ ಇದ್ದಾಗ, ಆ ಹೆಣ್ಣು ರೊಚ್ಚಿಗೆ ಇದ್ದಾಗ ಅದನ್ನ ತೀರಿಸೋದಕ್ಕೆ ಮನೇಲಿರೋ ಗಂಡ ಆಗಿರ್ಬೋದು, ಮಗ ಆಗಿರ್ಬೋದು, ತಂದೆ ಆಗಿರ್ಬೋದು, ಯಾವ ರೇಂಜಿಗೆ ಬೇಕಾದ್ರೆ ನಿಲ್ತಾರೆ. ಅದು ಹೇಳ್ಕೊಂಡು ಹೋಗುತ್ತೆ. ಓಕೆ ಸರ್, ಹೆಂಗ್ ಸಿಕ್ತು ಸರ್ ಈ ಕತೆ ಗ್ಯಾಂಗ್ಸ್ ಆಫ್ UK? ಇಲ್ಲಮ್ಮ, ಹೀಗೆ ನಾನು ಯಾವುದೋ ಒಂದು ಸಿನಿಮಾ ಶೂಟಿಂಗಿಗೆ ಅಂತ ಹೋಗಿದ್ದೆ. ಅಲ್ಲಿ ಹೋದಾಗ ಅಲ್ಲಿ ಒಂದು ತಿಲಾರಿ ಫಾಲ್ಸ್ ಅಂತ ಇದೆ, ಒಂದು ಬುಡಕಟ್ಟು ಜನಾಂಗ ಇರ್ತಕ್ಕಂತಹ ಒಂದು ಪ್ರದೇಶ ಅಂತ. ಸೊ ಹೀಗೆ ಮಾತಾಡ್ತಾ ಸಾಮಾನ್ಯವಾಗಿ ಏನಾಗುತ್ತೆ, ಟೆಕ್ನಿಷಿಯನ್ಸ್ ಎಲ್ಲೇ ಹೋದ್ರು ಕೂಡ ಕತೆ ಇದೆಯಾ ಅಂತ ಹೆಕ್ಕಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿ ಕೇಳಿದಂತಹ ಒಂದು ಎಳೆ ಅದು. ತದನಂತರ ತಂದು ಅಣ್ಣನ ಮುಂದೆ ಇಟ್ಟು ಎಲ್ಲವನ್ನು ಮಾಡಿದಾಗ, ಇಲ್ಲ ಈ ಕತೆ ಡ್ರೈವ್ ಮಾಡೋಣ, ಇದು ಚೆನ್ನಾಗಿದೆ, ಇದರಲ್ಲಿ ಎಮೋಷನ್ಸ್ ಇದೆ, ಇದರಲ್ಲಿ ಅದೇನೋ ಹೇಳ್ತಾರಲ್ಲ ಜಿದ್ದಿದೆ, ಇದರಲ್ಲಿ ಕ್ರೌರ್ಯ ಇದೆ, ಇದರಲ್ಲಿ ಎಲ್ಲ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ನವರಸಗಳು ಇದರಲ್ಲಿದೆ. ಸೊ ಇದನ್ನ ಮಾಡೋಣ ಅಂತ ಅಂದಾಗ, ಸರಿ ಇದನ್ನ ಒಂದು ಡ್ರಾಫ್ಟ್ ಮಾಡಿ ಒಂದು ಸ್ಕ್ರೀನ್ ಪ್ಲೇ ಅಂತ ರೆಡಿ ಮಾಡಿ ಎಲ್ಲವನ್ನು ಮಾಡೋಣ ಅಂತ ಅನ್ಕೊಂಡ್ವಿ. ಅದನ್ನ ಹಾಗೆ ಶುರು ಮಾಡಿದ್ವಿ. ತದನಂತರ ನಾವು ಹೇಳಿದ್ವಲ್ಲ, ಒಂದಷ್ಟು ಜನ ಕ್ಯಾರೆಕ್ಟರ್ಸ್ ಅಂತ ಬೇಕಾದಾಗ ಫೈನಲಿ ವಾಟ್ ವಿ ಟುಕ್ ದ ಡಿಸಿಷನ್ ಅಂತಂದ್ರೆ, ಇಲ್ಲಿರೋರ್ನ ಒಂದಷ್ಟು ಫ್ಯೂ ಸೆಲೆಕ್ಟೆಡ್ ಮೆಂಬರ್ಸ್ ಮಾತ್ರ ಇಟ್ಕೊಂಡು ಉತ್ತರ ಕರ್ನಾಟಕದ ಮಣ್ಣಲ್ಲಿ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಪ್ರತಿಯೊಬ್ರು ರಂಗಮಂದಿರವನ್ನ ಮತ್ತೆ ಅಲ್ಲಿಯ ನಾಟಕಗಳನ್ನ. ನನಗೊಂದು ಡೌಟ್ ಇದೆ, ಹೆಂಗ್ ಸರ್ ಅದು 55 ಜನ, ಅದ್ರಲ್ಲಿ ಒಂದು 5 ಜನ ಈ ಕಡೆ ಬೆಂಗಳೂರು ಅವ್ರು ಬಿಟ್ಬಿಟ್ರೆ ಇನ್ನು ಆಲ್ಮೋಸ್ಟ್ ಆಲ್ ಎಲ್ಲ ಆ ಕಡೆಯವ್ರನ್ನೇ ಸೇರಿಸ್ಕೊಂಡಿದ್ದಾರೆ. ತುಂಬಾ ಜನ ಇದಾರೆ. ಅದಕ್ಕೆ ನಮ್ದು ಏನಾಗ ಹೋಗ್ತಾ ಇದೆ, ನಾವು ಪ್ರತಿಯೊಂದು ಹಂತದಲ್ಲಿ ಉತ್ತರ ಕರ್ನಾಟಕವನ್ನ ತುಂಬಾ ಕಡೆಗಣಿಸ್ತಾ ಬಂದ್ಬಿಡ್ತಾ ಇದೀವಿ. ಆಕ್ಚುಲ್ ಆಗಿ ದೊಡ್ಡವರು ಅವ್ರಿಗೆ ಗೊತ್ತಿರತ್ತೆ. ಬಟ್ ನನ್ಗೆಲ್ಲೋ ಅನ್ಸೋದೇನು ಅಂದ್ರೆ, ಉತ್ತರ ಕರ್ನಾಟಕ ನಮ್ಮ ಸಿನಿಮಾವನ್ನ ತುಂಬಾ ಚೆನ್ನಾಗಿ ರಕ್ಷಿಸ್ಕೊಂಡು ಕಾಪಾಡಿಕೊಂಡು
ಅನ್ನವನ್ನು ಹಾಕ್ತಾ ಬರ್ತಾ ಇದೆ ಈ ಚಿತ್ರರಂಗಕ್ಕೆ. ಯಾಕೆ ಅಂತಂದ್ರೆ ಇವತ್ತು ಎಷ್ಟೋ ಜನ ನಮ್ಮಲ್ಲಿ ತುಂಬಾ ಕಮರ್ಷಿಯಲ್ಡ್ ಆಗಿ, ಇಲ್ಲ ಅದೇನೋ ಹೇಳ್ತಾರಲ್ಲ ಕಾಸ್ಮೋ ಕ್ಲಬ್ ಆಗ್ಬಿಟ್ಟು ಎಲ್ಲ ಬಿಟ್ಬಿಡ್ತಾ ಇದ್ದಾರೆ. ಇಲ್ಲಿನ ಮೈಸೂರವ್ರು ಬಿಟ್ಕೊಟ್ಬಿಟ್ಟಿದ್ದಾರೆ, ಮಂಡ್ಯ ಅವ್ರು ಬಿಟ್ಕೊಟ್ಬಿಟ್ಟಿದ್ದಾರೆ, ಎಲ್ಲ ಉತ್ತರ ಕರ್ನಾಟಕದಲ್ಲಿ ಏನು ಅಂದ್ರೆ ಇವತ್ತು ಕನ್ನಡ ಅಂದ ತಕ್ಷಣನೇ ಇಲ್ಲಿನ ಹೀರೋಗಳನ್ನ ಪೂಜಿಸ್ತಾರೆ, ಇಲ್ಲಿರೋ ಸಿನಿಮಾಗಳನ್ನ ಪೂಜಿಸ್ತಾರೆ, ನಮ್ಗಳಿಗೆ ಅನ್ನವನ್ನ ಕೊಟ್ಟಿದ್ದಾರೆ. ನಮ್ಮ ಜನರೇಷನ್ ಫಾರ್ ಎಕ್ಸಾಂಪಲ್ 2005 ಬಂದಾಗ ಏನ್ ಡೆಡ್ಲಿ ಸೋಮ ಎಲ್ಲೋ ಕಾಪಾಡ್ತು ಅಂತಂದ್ರೆ ಅವರೆಲ್ಲ ಒಂದಷ್ಟು ಬುನಾದಿಯಾಗಿ ನಿಂತಿದ್ದಾರೆ. ಸೊ ಹೋಗಿ ಒಂದಷ್ಟು ನೋಡೋಣ ಅಂತ ಹೇಳಿ ಅಲ್ಲಿರೋ ಒಂದಷ್ಟು ಅಲ್ಲಿ ಮಹಾಂತೇಶ್ ಗಜೇಂದ್ರಗಡ ಅಂತ ಒಬ್ರಿದ್ದಾರೆ, ಅವ್ರನ್ನ ಕೂರಿಸ್ಕೊಂಡು ಇಲ್ಲಿರೋ ಕಲಾವಿದ್ರನ್ನ ತೋರಿಸ್ತೀರಾ ಅಂದಾಗ ನೀವು ನಂಬ್ತಿರೋ ಎಲ್ಲೋ ಒಂದು 200-300 ಜನ ಬಂದಿದ್ದಾರೆ. ನೀವು ಟಾಸ್ಕ್ ಅಂತ ಅನ್ನಿಸ್ಲೇ ಇಲ್ಲ ಅದು? ಇಲ್ಲ, ನಿಮ್ಗೆ ಯಾವಾಗ ಒಂದು ಅದೇನೋ ಹೇಳ್ತಾರಲ್ಲ, ಒಂದೇನಾದ್ರು ಬೇಕು ಅಂತ ನೀವು ಹೋದಾಗ ಅದು ಯಾವುದು ನಿಮ್ಗೆ ಅದು ಕಷ್ಟ ಅನ್ಸಲ್ಲ, ಇಲ್ಲ ಟಾಸ್ಕ್ ಅನ್ಸಲ್ಲ, ಇಲ್ಲ ಏನು, ಅದ್ರಲ್ಲಿ ಪ್ರತಿಯೊಂದು ಕ್ಷಣನೂ ಖುಷಿ ಅನುಭವಿಸ್ತಾ ಹೋಗ್ತೀವಿ. ಯಾಕೆಂದ್ರೆ ನಿಮ್ಗೆ ಬೇಕಾದಂತಹ ಮುಖಗಳು ಸಿಕ್ಬಿಡ್ತಾ ಇದೆಯಲ್ಲ, ನಿಮ್ಮ ಪಾತ್ರಕ್ಕೆ ಬೇಕಾದಂತಹ ಕಲಾವಿದರು ಸಿಕ್ಬಿಡ್ತಾ ಇದ್ದಾರೆ. ಇಲ್ಲಾದ್ರೆ ಏನಾಗುತ್ತೆ ಅಂತಂದ್ರೆ ಯಾರೋ ಒಂದು ಕಾಮಿಡಿ ಅಂದ ತಕ್ಷಣ ಒಬ್ಬ ನಟನನ್ನ ಹಾಕಿದ್ರೆ ಓ ಇವನು ಇದನ್ನೇ ಮಾಡಕ್ ಬಂದಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ವಿಲನ್ನ ಹಾಕಿದ ತಕ್ಷಣ ಓ ಇವನು ವಿಲನ್ ಕ್ಯಾರೆಕ್ಟರ್, ಇಲ್ಲೇನೋ ಫೈಟ್ ಆಗತ್ತೆ, ಅವರಿಬ್ರು ಭೇಟಿ. ಆದ್ರೆ ಈ ಸಿನಿಮಾದಲ್ಲಿ ಆದಂತಹ ವಿಷಯಗಳೇನು ಅಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್. ಸೊ ತುಂಬಾ ಯಾರೋ ಒಬ್ಬ ಬರ್ತಿರ್ತಾನೆ, ಅವ್ನು ವಿಲನ್ ಅಂತ ಅನ್ಸೋದೇ ಇಲ್ಲ, ಸುಮ್ಮನೆ ಟ್ರಾವೆಲ್ ಮಾಡ್ತಿರ್ತಾನೆ, ಪಟ್ಟ ತೊಗೊಡ್ಬಿಡ್ತಾನೆ. ಆ ಸ್ಟಾಬಿಂಗ್ ಆಗಿರ್ಲಿ, ಇಲ್ಲ ಸಡನ್ ಆಗಿ ಯಾರೋ ಇನ್ನೊಬ್ರು ಬರ್ತಾ ಇರ್ತಾರೆ, ಏನೂ ಗೊತ್ತಿಲ್ಲ, ಅವ್ನು ಆ ಡೆಪ್ತ್ ಒಳಗೆ ಕರ್ಕೊಂಡು ಹೋಗ್ತಾನೆ, ಗೊತ್ತಾ, ಎಮೋಷನಲ್ ಡೆಪ್ತ್ ಒಳಗೆ. ಅದು ಕೂಡ ಆಡಿಯನ್ಸ್ಗೆ ಗೊತ್ತಾಗಲ್ಲ, ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಇದಾಗಬೇಕು ಅಂತಾನೆ ವಿ ಸ್ಟಾರ್ಟೆಡ್ ಸರ್ಚಿಂಗ್ ಫಾರ್ ನ್ಯೂ ಕ್ಯಾರೆಕ್ಟರ್ಸ್. ಸೊ ಅದು ಅಲ್ಲಿ ನಮಗೆ ಸಿಕ್ತು. ಎಸ್ಪೆಷಲಿ ಅಣ್ಣಂಗೆ ತುಂಬಾ ಇಷ್ಟ, ನನಗೂ ಇಷ್ಟ. ಅಲ್ಲಿ ಒಬ್ರು ಅಣ್ಣ ಹೇಳ್ತಾರೆ, ಅದನ್ನ ಅವ್ರು ಹೇಳ್ತಾರೆ, ಅವ್ರ ಕೇಳಿ. ಹೇಳಿ ಸರ್. ಅಲ್ಲಿ ತುಂಬಾ ಹುಡುಕಿದಾಗ ನಮಗೆ ಬಹಳಷ್ಟು ಜನಕ್ಕೆ ಅಂದ್ರೆ ಬಂದವರೆಲ್ಲರೂ ಹೇಳ್ತಾ ಇದ್ದೇನಪ್ಪ, ಈ ತರ ಬಹಳಷ್ಟು ಜನ ಬಂದಿದ್ದಾರೆ ಸರ್, ನಮ್ಮನ್ನು ಇಂಟರ್ವ್ಯೂ ಮಾಡಿದ್ದಾರೆ, ಹೋಗಿದ್ದಾರೆ, ಯಾರು ಯೂಸ್ ಮಾಡಲ್ಲ ಅಂತಾನೆ ಇದ್ರು. ಅದರಲ್ಲಿ ನಮಗೆ ಒಂದು ಕ್ಯಾರೆಕ್ಟರ್ ತುಂಬಾ ಅಂದ್ರೆ ಬಹಳಷ್ಟು ಜನ ಎಲ್ಲರೂ ಯೂಸ್ ಮಾಡಿದ್ದಾರೆ, ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ಉಮೇಶ್ ಅಂತ ಕ್ಯಾರೆಕ್ಟರ್, ಟಂಕ್ಸಾಲಿ, ಅವ್ರನ್ನ ಟಂಕ್ಸಾಲಿ ಉಮೇಶ್ ಅಂತ ಕರೀತಾರೆ. ಅವರು ಬಹುಶಃ ಇವತ್ತೊಂದು 65-70 ವರ್ಷ ಇರ್ಬೋದು ಅವ್ರಿಗೆ. ಇವತ್ತಿಗೂ ಬಣ್ಣ, ನಾಟಕ, ಪರ್ಫಾರ್ಮೆನ್ಸ್ ಅಂತ ಇಳಿದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೆ ಇರ್ತಾರೆ. ಸ್ಪೆಷಲ್ ಏನು ಗೊತ್ತಾ, ಆ ಮನುಷ್ಯನಿಗೆ ಕಿವಿ ಕೇಳಲ್ಲ. ಸೊ ನಾವೇನು ಬಾಲಕೃಷ್ಣ ಅವ್ರನ್ನ TN ಬಾಲಕೃಷ್ಣ ಅವ್ರನ್ನ ಜ್ಞಾಪಿಸ್ಕೊಂತೀವಿ, ಆ ಥರದ ಕ್ಯಾರೆಕ್ಟರ್ ಅದು. ನಾವೇನಾದ್ರು ಜೋರಾಗಿ ಮಾತಾಡಿದ್ರೆ ನಮ್ಮ ಲಿಪ್ ಮೂಮೆಂಟು, ಅಪೋಸಿಟ್ ಕ್ಯಾರೆಕ್ಟರ್ ಲಿಪ್ ಮೂಮೆಂಟು ಇಷ್ಟನ್ನ ಕೇಳಿಸ್ಕೊಂಡು ಮಾಡ್ಕೊಂಡು ಪರ್ಫಾರ್ಮ್ ಮಾಡೋವಂಥದ್ದು. ಆ ಮನುಷ್ಯ ಇಡೀ ಸಿನಿಮಾ ಥ್ರೂ ಔಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇವತ್ತು ನೀವು ಅವ್ರು ನೋಡಿದ್ರೆ ಫಸ್ಟ್ ಫ್ರೇಮಲ್ಲಿ ಬಂದರೆ ಈ ಮನುಷ್ಯ ಆ್ಯಕ್ಟ್ ಮಾಡ್ತಾರೆ ಅಂತ ಅನ್ಸಲ್ಲ. ಬಟ್ ಹೋಗ್ತಾ 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 ಮನುಷ್ಯ ಕ್ಯಾರಿ ಮಾಡೋದು ನೋಡಿದ್ರೆ ಖಂಡಿತ ಆ ಮನುಷ್ಯನ ಎಲ್ಲರೂ ರಿಜಿಸ್ಟರ್ ಮಾಡ್ತಾರೆ. ಸೊ ಈ ಥರದ್ದು ತುಂಬ ಸ್ಪೆಷಲ್ ಕ್ಯಾರೆಕ್ಟರ್ಗಳಿದ್ದಾವೆ. ಆ ಸ್ಪೆಷಲ್ ಕ್ಯಾರೆಕ್ಟರ್ ಅಲ್ಲಿ ಹೋಗಿದ್ದಕ್ಕೆ ಸಿಕ್ಕಿದ್ದಷ್ಟೇ. ಇಲ್ಲಿ ನಾವು ಆಗಿದ್ರೆ ಏನು ಮಾಡ್ತಿದ್ವಿ, ಯಾರನ್ನೂ ಗೊತ್ತಿರೋರ್ನ ಆಗ್ತಿದ್ವಿ, ಅವ್ರನ್ನ ಆ ಥರದ್ದು ಮಾಡ್ರಿ ಅಂತ ಹೇಳ್ತಿದ್ವಿ. ಏನೇ ಮಾಡಿದ್ರು ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನಿಸ್ತಿತ್ತು. ಬಟ್ ಇವತ್ತು ಆ ಮನುಷ್ಯ ನೋಡಿದ್ರೆ ಆ್ಯಕ್ಟ್ ಮಾಡಿದೆ ಅಂತ ಅನ್ಸಲ್ಲ, ಎಲ್ಲೋ ಹಿಡ್ಕೊಂಡ್ ಬಂದಿದಾರಲ್ಲ ಅವ್ರನ್ನ ಅಂತ ಅನ್ಸುತ್ತೆ.